ಹೂಕೋಸು ಮತ್ತೆ ಕಡಲೆಕಾಳನ್ನ ನೀವು ಸಪ್ರೇಟ್ ಆಗಿ ಕರಿ ಮಾಡಿ ತಿಂದಿರ್ತೀರಾ. ಅದೇ ಎರಡು ಮಿಕ್ಸ್ ಮಾಡಿ ತಿಂದು ನೋಡಿ, ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ರಾತ್ರಿ ಕಡಲೆಕಾಳು ನೆನೆಸ್ಬಿಟ್ಟು ಇಲ್ಲ 5 ರಿಂದ 6 ತಾಸು ನೆನೆಸಿ ಒಂದು ಗ್ಲಾಸ್ ನೀರು ಹಾಕಿ 5 ವಿಷಲ್ ಕುಕ್ಕರ್ ಹೊಡಿಸಿದ್ರೆ ಸಾಫ್ಟ್ ಆಗುತ್ತೆ. ಸ್ವಲ್ಪ ನೀರಿಗೆ ಉಪ್ಪು ಅರಶಿನ ಹಾಕಿ ಒಂದು ಕುದಿ ಬರೋವರೆಗೂ ಕುದಿಸ್ಬಿಟ್ಟು ಬಿಡಿಸಿರುವಂತಹ ಹೂಕೋಸು ಹಾಕಿ ಮಿಕ್ಸ್ ಮಾಡಿ 1 ನಿಮಿಷ ಬಿಸಿನೀರಲ್ಲೇ ಬಿಟ್ಟು ಅದು ನೀರು ಮತ್ತೆ ಹೂಕೋಸನ್ನ ಸಪ್ರೇಟ್ ಮಾಡ್ತಾ ಇದ್ದೀನಿ. ಈ ಥರ 1 ಸ್ಪೂನಿಂದ ಅದು ತೆಗಿಬೋದು ಅಥವಾ ನೀರನ್ನ ಕಂಪ್ಲೀಟ್ ಆಗಿ ಡ್ರೈನ್ ಕೂಡ ಮಾಡ್ಬೋದು. ಈಗ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿ 2 ಈರುಳ್ಳಿನ ಕೆಂಪಗಾಗೋವರೆಗೂ ಫ್ರೈ ಮಾಡಬೇಕು. ಸ್ವಲ್ಪ ಕೆಂಪಗಾದ್ಮೇಲೆ ಒಂದು 2 ರಿಂದ 3 ಟೊಮೆಟೊ ತಗೊಳ್ಳಿ. ಚಿಕ್ಕದಾದ್ರೆ 3, ದೊಡ್ಡದಾದ್ರೆ 2 ಟೊಮೆಟೊ ತಗೊಳ್ತಾ ಇದ್ದೀನಿ. ಇದು ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಬೇಕು. ಸಿಪ್ಪೆ ಸಪ್ರೇಟ್ ಆದರೆ ಸಾಫ್ಟ್ ಆಗಿ ಬೆಂದಿದೆ ಅಂತ. ಈಗ ಇದು ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ 1 ಸ್ಪೂನ್ ಖಾರ, ಗರಂ ಮಸಾಲ, ಸ್ವಲ್ಪ ಧನಿಯಾ, ಅರಿಶಿನ ಹಾಕಿ ರುಬ್ತಾ ಇದ್ದೀನಿ. ಮತ್ತೆ ಸ್ವಲ್ಪ ಎಣ್ಣೆ ಹಾಕಿ ಬಾಯ್ಲ್ ಮಾಡಿರುವಂತಹ ಹೂಕೋಸು ಹಾಕಿ 1 ನಿಮಿಷ ಫ್ರೈ ಮಾಡಿದ್ರೆ ಕ್ರಿಸ್ಪಿ ಆಗುತ್ತೆ. ಇದು ಕ್ರಿಸ್ಪಿ ಆದರೆ ಚೆನ್ನಾಗಿ ಟೆಕ್ಸ್ಚರು ಬರುತ್ತೆ, ತಿನ್ನೋಕ್ಕೂ ಸ್ವಲ್ಪ ಚೆನ್ನಾಗಿರುತ್ತೆ ಅಂತೇಳಿ ಫ್ರೈ ಮಾಡ್ತಾ ಅದೇ ಎಣ್ಣೆಗೆ ರುಬ್ಬಿರುವಂತಹ ಮಸಾಲೆ ಹಾಕ್ತಾ ಇದ್ದೀನಿ. ಫ್ರೈ ಮಾಡೋಕ್ಕೇನು ತುಂಬ ಎಣ್ಣೆ ಹೋಗೋದಿಲ್ಲ, ಅದೇ ಮಿಕ್ಕಿರೋ ಎಣ್ಣೆಗೆ ಹಾಕಿದರೆ ಸಾಕು. ಆಮೇಲೆ ಮತ್ತೆ ನಾವು ಹೂಕೋಸು ಹಾಕೋದ್ರಿಂದ ಎಲ್ಲ ಸೆಟ್ ಆಗಿಬಿಡುತ್ತೆ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಇದು ಕೂಡ ಅಷ್ಟೇ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿ ನಾನು ಆಲ್ರೆಡಿ ಕುದಿಸಿಟ್ಟಿರುವಂತಹ ಕಡಲೆಕಾಳನ್ನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ಉಪ್ಪು ಹಾಕೋಬೋದು, ಇಲ್ಲಾಂದರೆ ನಾವು ಮಿಕ್ಸಿ ಜಾರ್ ರುಬ್ಬಬೇಕಾದ್ರೆ ಉಪ್ಪು, ಅಲ್ಲ, ಬೆಳ್ಳುಳ್ಳಿ ಏನಾದರೂ ಹಾಕಿ ರುಬ್ಕೊಳ್ಬೋದು. ಇಲ್ಲಾಂದರೆ ಪೇಸ್ಟ್ ಇದ್ದರೆ ಈ ಥರ ಡೈರೆಕ್ಟು ಹಾಕ್ಬೋದು. ಈಗ ಅವಾಗೆ ಫ್ರೈ ಮಾಡಿದ್ವಲ್ಲ ಅದೇ ಹೂಕೋಸನ್ನ ಈಗ ಹಾಕ್ತಾ ಇದ್ದೀನಿ ನೋಡಿ. ಹಾಕ್ಬಿಟ್ಟು ಎಲ್ಲ ಮಸಾಲೆ ನೀಟಾಗಿ ಕೋಟ್ ಆಗಬೇಕು, ಆ ಥರ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ಇದೆಲ್ಲ ನೀಟಾಗಿ ಮಿಕ್ಸ್ ಆಗಿದೆ. ಈಗ 1 ಗ್ಲಾಸ್ ನೀರು ಹಾಕಿ 5 ರಿಂದ 6 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಬೇಕು. ನೋಡಿ ಈಗ ಎಷ್ಟು ಪರ್ಫೆಕ್ಟ್ ಆಗಿ ಬಾಯ್ಲ್ ಆಗಿದೆ. ಈಗ ಇದಕ್ಕೆ ಫ್ರೆಶ್ ಆಗಿರುವಂತಹ ಕೊತ್ತಂಬರಿ ಹಾಕಿ 1 ನಿಮಿಷ ಸಿಮ್ಮಲ್ಲಿ ಇಟ್ಬಿಟ್ಟು ಫ್ರೈ ಮಾಡಿದ್ರೆ ಸಾಕು, ಅಥವಾ ಮೀಡಿಯಂ ಫ್ಲೇಮಲ್ಲಿ ಒಂದು 30 ಸೆಕೆಂಡ್ಸ್ ಇಟ್ರೂ ಸಾಕಾಗುತ್ತೆ. ಈಗ ನೋಡಿ ಸಖತ್ತಾಗಿರುವಂತಹ ಕಡಲೆಕಾಳು ಹೂಕೋಸು ಕರಿ ರೆಡಿ ಆಗಿದೆ. ನೀವು ಇದಕ್ಕೆ ಚಪಾತಿ, ರೊಟ್ಟಿ ಜೊತೆನೂ ತಿನ್ಬಹುದು. ಲಂಚ್ ಬಾಕ್ಸಿಗೂ ಬೆಸ್ಟ್ ರೆಸಿಪಿ ಅಂತಾನೆ ಹೇಳ್ಬೋದು. ಇದನ್ನ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆಯ್ತಾ.